ಎಲ್ರಿಗೂ ನಮಸ್ಕಾರ. ಮೋಪೀಸ್ ಕಿಚನ್ಗೆ ತಮ್ಮೆಲ್ರಿಗೂ ಸ್ವಾಗತ. ಇವತ್ತು ನಾವು ಮಟನ್ ಚಿಕನ್ ಏನೂ ಇಲ್ಲದೆ ಹಾಗೆ ಹೇಗೆ ಕುಷ್ಕ ರೈಸ್ನ ಮಾಡಬಹುದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಹೋಟೆಲ್ ಶೈಲಿಯ ಕುಷ್ಕ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗಿದ್ರೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಉದ್ದಕ್ಕೆ ಹೆಚ್ಕೊಂಡಿರೋ 2 ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿರೋಂಥ ಟೊಮ್ಯಾಟೊ 2, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು 1 ಮುಷ್ಟಿಯಷ್ಟು, ಎಣ್ಣೆ, ಹಾಗೆ ಕಸ್ತೂರಿ ಮೇಥಿನೂ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಗೋಡಂಬಿನ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಾದರೆ ತೊಗೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಇಲ್ಲಿ 2 ಕೆಂಪು ಮೆಣಸು ಹಾಗೆ ಹಸಿಮೆಣಸು 2 ತೊಗೊಂಡಿದ್ದೀನಿ. 1 ಚಮಚ ಖಾರದ ಪುಡಿ, ಹಾಗೆ ಅರ್ಧ ಚಮಚ ಅರಿಶಿಣ ಪುಡಿ, 1 ಕಪ್ ಮೊಸರು ತೊಗೊಂಡಿದ್ದೀನಿ. 2 ಪಲಾವ್ ಎಲೆನ ತೊಗೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಪುಡಿ 1 ಚಮಚ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ತುಪ್ಪ, ಹಾಗೆ 1 ಚಕ್ರ ಮೊಗ್ಗು, 2 ಏಲಕ್ಕಿ, ಸಣ್ಣ ಪೀಸ್ 2 ಚಕ್ಕೆ, ಹಾಗೆ 3 ಲವಂಗನ ತೊಗೊಂಡಿದ್ದೀನಿ. ನಾನಿಲ್ಲಿ ಜೀರಾ ರೈಸ್ನ ತೊಗೊಂಡಿದ್ದೀನಿ. ನೋಡಿ, 1.5 ಲೋಟದಷ್ಟು ಜೀರಾ ರೈಸ್ನ ತೊಗೊಂಡಿದ್ದೀನಿ. ಈ ಲೋಟದಲ್ಲಿ 1.5 ಲೋಟದಷ್ಟು ಜೀರಾ ರೈಸ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಬಾಸುಮತಿ ರೈಸ್ ಕೂಡ ತೊಗೊಳ್ಬಹುದು, ಯಾವುದಾದ್ರೂ ತುಂಬ ಟೇಸ್ಟ್ ಆಗುತ್ತೆ. ಇವಾಗ ಸ್ಟವ್ನ ಹಚ್ಚಿ ಕುಕ್ಕರ್ನ ಇಟ್ಟು, ಇವಾಗ ಕುಕ್ಕರ್ ಕಾದ ನಂತರ ನಾನಿಲ್ಲಿ 2 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 2 ಚಮಚದಷ್ಟು ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 2 ಚಮಚದಷ್ಟು ತುಪ್ಪ. ಇವಾಗ 2 ಚೆನ್ನಾಗಿ ಕಾದ ನಂತರ ನಾವಿದಕ್ಕೆ ಇಟ್ಕೊಂಡಂತಹ ಮಸಾಲ ಪದಾರ್ಥಗಳಾದಂತಹ ಚಕ್ರ ಮೊಗ್ಗು, ಚಕ್ಕೆ, ಲವಂಗ, ಹಾಗೆ ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕಸ್ತೂರಿ ಮೇಥಿನ ಹಾಕ್ತಾ ಇದ್ದೀನಿ. ಇದನ್ನ ಎಣ್ಣೆಗೆ ಹಾಕ್ಕೊಳ್ಬೇಕು, ಘಮ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಘಮ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡಿ, ಸ್ವಲ್ಪ ಫ್ರೈ ಆದ ತಕ್ಷಣ ಇವಾಗ 2 ಪಲಾವ್ ಎಲೆನ ಹಾಕ್ಕೊಳ್ಳೋಣ. ನೋಡಿ, 2 ಪಲಾವ್ ಎಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದ ತಕ್ಷಣ ಈರುಳ್ಳಿ 2 ಮೀಡಿಯಮ್ ಸೈಜ್ ಉದ್ದಕ್ಕೆ ಹೆಚ್ಕೊಂಡಂತಹ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದು ಎಣ್ಣೆಯಲ್ಲಿ ಎಷ್ಟು ಫ್ರೈ ಆಗುತ್ತೋ ಅಷ್ಟು ಕುಷ್ಕ ರೈಸ್ ಸಾಕತ್ತಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಫ್ರೈ ಮಾಡಬೇಡಿ, ಸೀದ್ ಹೋಗುತ್ತೆ. ಒಂದು ಮೀಡಿಯಮ್ ಸೈಜಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ನಾವೀಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಒಂದು ಫ್ರೈನ ಮಾಡೋಣ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಈ ರೀತಿ ಫ್ರೈ ಆಗಬೇಕು. ಇವಾಗ ಫ್ರೈ ಆದ ನಂತರ ನಾನಿದಕ್ಕೆ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಕೆಂಪು ಮೆಣಸು 2 ತೊಗೊಂಡಿದ್ದೆ, ಹಾಗೆ ಹಸಿಮೆಣಸು 2 ತೊಗೊಂಡಿದ್ದೆ, ಹಾಗೆ ಗೋಡಂಬಿನೂ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಗೋಡಂಬಿನ ತೊಗೊಂಡಿದ್ದೀನಿ. ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ. ನಿಮ್ಮ ಹತ್ರ ಏನಾದ್ರು ಗೋಡಂಬಿ ಇಲ್ಲ ಅಂದರೆ ಏನೂ ಪರವಾಗಿಲ್ಲ, ಬೇಡ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಂತಹ ಟೊಮೆಟೊನ ಹಾಕ್ತಾ ಇದ್ದೀನಿ. ಮೀಡಿಯಮ್ ಸೈಜ್ 2 ಟೊಮೆಟೊನ ನಾನು ಕಟ್ ಮಾಡ್ಕೊಂಡಿದ್ದೆ. ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ 1 ಮುಷ್ಟಿಯಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕುಷ್ಕ ರೈಸ್ಗೆ ಟೊಮೆಟೊ ಹಾಗೆ ಬಾಯಿಗೆ ಸಿಗಬೇಕು, ಆವಾಗಲೇ ಕುಷ್ಕ ರೈಸ್ ತುಂಬ ಚೆನ್ನಾಗಾಗೋದು. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಫ್ರೈ ಆದ ನಂತರ ಇದಕ್ಕೆ ನಾನು ಅರ್ಧ ಕಪ್ಪಷ್ಟು ಮೊಸರನ್ನ ತಗೊಳ್ತಾ ಇದ್ದೀನಿ, ಹಾಕ್ತಾ ಇದ್ದೀನಿ. ನೋಡಿ, ಅರ್ಧ ಕಪ್ಪಷ್ಟು ಮೊಸರು ಸಾಕು. ಸಿಂಪಲಾಗೊಂದು ಮಿಕ್ಸ್ನ ಕೊಡಿ. ನೋಡಿ, ಈ ರೀತಿ
ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಫ್ರೈ ಆದಮೇಲೆ ನಾವಿಲ್ಲಿ ಅರಿಶಿಣ ಪುಡಿ ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಕೊತ್ತಂಬರಿ ಪುಡಿ, ಹಾಗೆ 1 ಅಥವಾ 1.5 ಚಮಚದಷ್ಟು ಖಾರದ ಪುಡಿ. ನಿಮಗೆ ಖಾರಕ್ಕೆ ತಕ್ಕಂಗೆ ನೋಡಿಕೊಂಡು ಹಾಕಿ. ನೀವಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಏನಾದರೂ ಬಳಸಿದರೆ ಇಲ್ಲಿ ಕುಷ್ಕ ರೈಸ್ ತುಂಬಾ ಕೆಂಪಗೆ ಬರುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ಹೀಗೆ ಮನೆಯಲ್ಲೇ ಇರೋಂತಹ ಖಾರದ ಪುಡಿ ಬಳಸಿದ್ರು ನೀವು ಅಷ್ಟೇ ಟೇಸ್ಟ್ ಬರುತ್ತೆ. ನಿಮಗೇನಾದ್ರು ಕಲರ್ ಬೇಕಿದ್ರೆ ಕಾಶ್ಮೀರಿ ಮೆಣಸಿನ ಪುಡಿನ ನೀವು ಬಳಸ್ಬೋದು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ನೋಡಿ, ಉಪ್ಪು ಸಾರ ಇಲ್ಲ, ಅದರಿಂದ ನಾನು 2 ಚಮಚದಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿದ್ದರೆ ಆಮೇಲೆ ನೋಡಿಕೊಂಡು ಹಾಕ್ಕೊಳ್ಬಹುದು. ನೋಡಿ, ಇವಾಗ ನಿಮಗೆ ಬೇಕು ಅಂದರೆ ಬಿರಿಯಾನಿ ಮಸಾಲ 1 ಚಮಚ ಇದೆ, ಹಾಕ್ಕೊಳ್ಬಹುದು. ಬಿರಿಯಾನಿ ಮಸಾಲ ಹಾಕಿದರೂ ತುಂಬ ಟೇಸ್ಟ್ ಆಗುತ್ತೆ. ಇದು ಆಪ್ಷನಲ್, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅಡ್ಡಿಲ್ಲ. ನೋಡಿ, ಇದು ತಳ ಹಿಡಿದಿರೋ ಥರ ಚೆನ್ನಾಗಿ ಕುದಿಸ್ಕೊಳ್ಳಿ. ಇಷ್ಟು ಕುದಿ ಚೆನ್ನಾಗಿ ಫ್ರೈ ಆದಮೇಲೆ ನೀವಿಲ್ಲಿ ಅಕ್ಕಿನ ಹಾಕ್ಕೊಳ್ಬೇಕು. ನೋಡಿ, ನಾನಿಲ್ಲಿ ಅಕ್ಕಿನ ನೆನೆಸಿಟ್ಟಿಲ್ಲ. ಇದು ಜೀರಾ ರೈಸ್. ನೀವು ಬೇಕಿದ್ರೆ ಬಾಸುಮತಿ ಯಾವ ರೈಸ್ ಆದರೂ ಬಳಸ್ಕೊಂಡು ಅಕ್ಕಿನೇನಾದರೂ ನೆನೆಸಿಟ್ರೆ ಒಂದು ಅರ್ಧ ಲೋಟದಷ್ಟು ನೀರು ಕಡಿಮೆ ಹಾಕಿ ಹಾಗೆ ಒಂದೇ ವಿಷಲ್ನ ಕೂಗಿಸ್ಬೇಕು. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿನ ತಗೊಂಡಿದ್ದೆ, ಆದ್ದರಿಂದ ನಾನು 1.5 ಟೋಟಲ್ 3 ಲೋಟ ಹಾಕಬೇಕಿತ್ತು. ನಾನಿಲ್ಲಿ 1/4 ಲೋಟದಷ್ಟು ನೀರನ್ನ ಕಡಿಮೆ ಹಾಕ್ತೀನಿ. ಆವಾಗ ಉದುರಾಗಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಇದು ಮುದ್ದೆ ಆದರೆ ಚೂರು ಚೆನ್ನಾಗಾಗಲ್ಲ. ಚೆನ್ನಾಗಿ ಹುಡಿ ಆಗಿದ್ದರೆ ಮಾತ್ರ ಕುಷ್ಕ ರೈಸ್ ತುಂಬಾ ಟೇಸ್ಟ್ ಬರೋದು. ನೋಡಿ, ಈ ರೀತಿ ಚೆನ್ನಾಗೊಂದು ಮಿಕ್ಸ್ನ ಕೊಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬಾಸುಮತಿ ರೈಸ್ನೇನಾದ್ರು ತೊಗೊಂಡ್ರೆ ತುಂಬ ಮಿಕ್ಸ್ ಮಾಡಬೇಡಿ, ಯಾಕಂದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಇದು ಸಹಿತ ತುಂಬಾ ಬರೀ ಮಿಕ್ಸ್ ಮಾಡ್ತಾನೆ ಇದ್ದರೆ ಚೆನ್ನಾಗಾಗಲ್ಲ. ಇವಾಗ ಮುಚ್ಚಳವನ್ನು ಮುಚ್ಚಿ 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿಲ್ಲ, ಆದ್ದರಿಂದ 2 ವಿಷಲ್ ಕೂಗಿಸ್ತಾ ಇದ್ದೀನಿ. ನೀವು ಅಕ್ಕಿ ಏನಾದ್ರು ನೆನೆಸಿಟ್ಕೊಂಡ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ 1 ವಿಷಲ್ ಕೂಗಿಸಿದ್ರೆ ಸಾಕಾಗತ್ತೆ. ನೋಡಿ, ಇವಾಗ ಗಾಳಿ ಎಲ್ಲ ಹೋಗಿದೆ, ಹೇಗೆ ಬಂದಿದೆ ಅಂತ ನೋಡೋಣ. ನೋಡಿ, ಇಲ್ಲಿ ಮಸಾಲ ಎಲ್ಲ ಪರ್ಫೆಕ್ಟಾಗಿದೆ. ತುಂಬ ಜಾಸ್ತಿನೂ ಆಗಿಲ್ಲ, ತುಂಬ ಕಡಿಮೆನೂ ಆಗಿಲ್ಲ. ಹಾಗೆ ಕುಕ್ಕರ್ನಲ್ಲಿ ತಳ ಸ್ವಲ್ಪನೂ ಹಿಡ್ದಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಬಹುದು. ನಾವಿಲ್ಲಿ ಅಕ್ಕಿ ಬೇಯೋ ಪ್ರಮಾಣಕ್ಕಿಂತ ಜಾಸ್ತಿ ಮಸಾಲನ ಹಾಕಿದಾಗ ಕುಕ್ಕರ್ನಲ್ಲಿ ತಳ ಹಿಡಿಯೋದು. ಮಸಾಲನೂ ಕರೆಕ್ಟಾಗಿದ್ದು ಅಕ್ಕಿನೂ ಪರ್ಫೆಕ್ಟಾಗಿ ಹಾಕಿದರೆ ತಳ ಹಿಡಿಯಲ್ಲ. ನೋಡಿ, ನಾನೊಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಕುಷ್ಕ ರೈಸ್, ಪ್ಲೈನ್ ಕುಷ್ಕ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು. ಇದಕ್ಕೆ ಚಿಕನ್ ಸಾರು, ಮಟನ್ ಸಾರು ಅಥವಾ ಪನ್ನೀರ್ ಗ್ರೇವಿ ಅಥವಾ ಮೊಟ್ಟೆ, ರಾಯ್ತ ಏನೇ ಇದ್ರೂ ತುಂಬಾ ಟೇಸ್ಟ್ ಆಗುತ್ತೆ. ಈ ರೀತಿ ಒಂದು ಸಲ ಮಾಡ್ಕೊಳ್ಳಿ, ನೀವು ಹಾಗೆ ತಿಂದ್ರೂ ಅಷ್ಟೇ ಟೇಸ್ಟ್ ಬರುತ್ತೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಮರಿಬೇಡಿ. ಹಾಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.